ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಿಮಗೆ 4 ಮಾಡೆಲ್ ಕ್ವಶನ್ ಪೇಪರನ್ನು ಬೋರ್ಡಿಂದ ಬಿಟ್ಟಿದ್ದಾರೆ, ಅವಷ್ಟು ಸಹ ರೆಫರ್ ಮಾಡ್ಕೊಳ್ಳಿ ಮಕ್ಕಳ. ಅದರೊಳಗಡೆನೆ ಕ್ವಶನ್ಸ್ಗಳು ಆಲ್ಮೋಸ್ಟ್ ರಿಪೀಟ್ ಆಗಿರ್ತದೆ. ಅದನ್ನು ಮತ್ತೆ ನಿಮ್ಮ ಸರಣಿ ಪರೀಕ್ಷೆಯಲ್ಲಿ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಗಳು ಮತ್ತು ಇಂದು ನಾನು ನಿಮಗೊಂದು 3 ರಿಂದ 4 ಮಾಡೆಲ್ ಕ್ವಶನ್ ಪೇಪರ್ಸನ್ನು ಮತ್ತು ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನು ಶೇರ್ ಮಾಡ್ತೀನಿ. ಅವೆಲ್ಲವನ್ನು ನೋಡಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರವನ್ನು ಕೊಡಲಾಗಿದೆ. ಸೂಕ್ತವಾದದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. 8 ಪ್ರಶ್ನೆಗಳು. ಸೊ ಇಲ್ಲಿ ಆಪ್ಷನ್ ಆಲ್ರೆಡಿ ಸೆಲೆಕ್ಟ್ ಮಾಡಿ ಆನ್ಸರನ್ನು ಕೊಟ್ಟಾಗಿದೆ ಮಕ್ಕಳ. ಫಸ್ಟ್ ಕ್ವಶನ್, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ. ಸೊ 4 ಆಪ್ಷನ್ಗಳಲ್ಲಿ ಹೈದರಾಬಾದ್ ಸಂಸ್ಥಾನ ಸರಿಯಾಗಿರೋ ಉತ್ತರ. ನೆಕ್ಸ್ಟ್ ಎರಡನೇದು, ಸ್ವತಂತ್ರ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್. 3ನೇ ಪ್ರಶ್ನೆ, ವಿಶ್ವ ಮಾನವ ಹಕ್ಕುಗಳ ದಿನವನ್ನು ಆಚರಿಸುವ ದಿನ ಡಿಸೆಂಬರ್ 10, 1948. ಸೊ ನಿಮ್ಗೆ ಆಲ್ರೆಡಿ 4 ಆಪ್ಷನ್ ಇದೆ. ಸೊ ಆನ್ಸರನ್ನು MCQನಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿ ಕೊಡಲಾಗಿದೆ ಮಕ್ಕಳ. 4ನೇ ಪ್ರಶ್ನೆ, ಸಂವಿಧಾನದ 17ನೇ ವಿಧಿಯ ಮಹತ್ವದ್ದಾಗಿದೆ. ಯಾಕೆ ಅಂತ ಹೇಳಿರೋದು ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 5ನೇ ಪ್ರಶ್ನೆ, ಬಾಲ್ಯ ವಿವಾಹ ತಡೆಗಟ್ಟಲು ಬಳಸುವ ಸಹಾಯವಾಣಿ 1098. ದ್ರವರೂಪದ ಚಿನ್ನ ಎಂದು ಕರೆಯಲ್ಪಡುವುದು ಪೆಟ್ರೋಲಿಯಂ ಅನ್ನ. 7ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್. 8ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕು ಎಂದು ಕರೆಯುತ್ತಾರೆ, ಏಕೆಂದರೆ ದೇಶದ ಎಲ್ಲ ಬ್ಯಾಂಕುಗಳ ಹಣಕಾಸು ಚಟುವಟಿಕೆಯನ್ನು ರಿಸರ್ವ್ ಬ್ಯಾಂಕ್ ನಿಯಂತ್ರಿಸ್ತದೆ. ಹಾಗಾಗಿ ಇವೆಲ್ಲ ಸರಿಯಾಗಿರೋ ಆಪ್ಷನ್ಸ್ ಮಕ್ಕಳ. ನಿಮಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಸರಿಯಾಗಿರೋದನ್ನು ಸೆಲೆಕ್ಟ್ ಮಾಡಿ ಬರ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಮೇನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ. 8 ಪ್ರಶ್ನೆಗಳಿರ್ತದೆ. 9ನೇ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಡಾಲೌಸಿ. ಈ ಪ್ರಶ್ನೆಯನ್ನು ತುಂಬಾ ಬಾರಿ ರಿಪೀಟ್ ಮಾಡ್ತಾ ಇದ್ದಾರೆ, ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. 10ನೇ ಪ್ರಶ್ನೆ, ಸಂವಿಧಾನದ 42ನೇ ತಿದ್ದುಪಡಿ ಅತ್ಯಂತ ಮಹತ್ವದ್ದಾಗಿದೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಸಮಾಜವಾದಿ ಜಾತ್ಯತೀತ ಅಂಶಗಳನ್ನು ಸೇರಿಸಲಾಗಿದೆ. 11ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯುವ ಪ್ರಭಾವಿ ಅಂಗಸಂಸ್ಥೆ ಯಾವುದು ಕೇಳಿದರೆ ಆಬ್ವಿಯಸ್ಲಿ ಅದು ಭದ್ರತಾ ಸಮಿತಿ ಆಗಿರ್ತದೆ. 12ನೇ ಪ್ರಶ್ನೆ, ವರದಕ್ಷಿಣೆ ಎಂದರೇನು? ವಿವಾಹ ಸಂದರ್ಭದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡುವಂತಹ ಹಣ, ಸಂಪತ್ತು ಹಾಗೂ ಆಸ್ತಿ, ಇದನ್ನೇ ನಾವು ವರದಕ್ಷಿಣೆ ಅಂತ ಹೇಳಿ ಕರೆಯೋದು ಮಕ್ಕಳ. 13ನೇ ಪ್ರಶ್ನೆ, ಉತ್ತರ ಮೈದಾನವನ್ನು ಸಂಚಯನ ಮೈದಾನ ಎಂದು ಏಕೆ ಕರೆಯುತ್ತಾರೆ? ಏಕೆಂದರೆ ನದಿಗಳು ಹೊತ್ತು ತಂದು ಸಂಗ್ರಹಿಸಿದ ಮಣ್ಣಿನಿಂದ ನಿರ್ಮಾಣವಾಗಿರ್ತದೆ, ಹಾಗಾಗಿ ಅದನ್ನು ಆ ರೀತಿ ಕರೀತಾರೆ. 14ನೇದು, ಅಲ್ಯೂಮಿನಿಯಂ ಲೋಹವನ್ನು 20ನೇ ಶತಮಾನದ ಅದ್ಭುತ ಲೋಹವೆಂದು ಕರೆಯುತ್ತಾರೆ, ಏಕೆ? ಯಾಕೆಂತ ಹೇಳಿದ್ರೆ ವೈವಿಧ್ಯಮಯ ಉಪಯೋಗಗಳಿಗಾಗಿ ಬಳಸುವುದರಿಂದ ಆ ರೀತಿ ಅದನ್ನು ಅದ್ಭುತ ಲೋಹ ಅಂತ ಹೇಳಿ ಕರೆಯಲಾಗ್ತದೆ. 15ನೇ ಪ್ರಶ್ನೆ, ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರದ ಆಯವ್ಯಯವನ್ನು ಯಾರು ಮಂಡಿಸ್ತಾರೆ? ಸೊ ಕೇಂದ್ರ ಹಣಕಾಸು ಸಚಿವರು ಅಥವಾ ವಿತ್ತ ಸಚಿವರು ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು? ಸೊ ವ್ಯಾಪಾರಿಗಳ ಶೋಷಣೆಯಿಂದ ಗ್ರಾಹಕರ ರಕ್ಷಣೆ ಮಾಡುವುದೇ ಮೂಲ ಆಶಯವಾಗಿರ್ತದೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನ್, 3-4 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿರ್ತದೆ. ಇಲ್ಲೂ ಸಹ 8 ಪ್ರಶ್ನೆಗಳು. 17ನೇ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಒಂದನೇದಾಗಿ ಅಖಿಲ ಭಾರತ ಒಕ್ಕೂಟ ವ್ಯವಸ್ಥೆಗೆ ಅವಕಾಶ, ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ, ಭಾರತೀಯ ರಿಸರ್ವ್ ಬ್ಯಾಂಕ್ಗಳ ಸ್ಥಾಪನೆಗೆ ಅವಕಾಶ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿ, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ, ಭಾರತದಲ್ಲಿ ಫೆಡರಲ್ ಕೂಟ ಸ್ಥಾಪನೆ. 18ನೇ ಪ್ರಶ್ನೆ, ಪಟೇಲರು ದೇಶೀಯ ಸಂಸ್ಥಾನಗಳ ವಿಲೀನಗೊಳಿಸಿ ಯಶಸ್ವಿಯಾದರು, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಸಂಸ್ಥಾನಗಳು ಭಾರತ ಒಕ್ಕೂಟ ಸೇರಲು ಆಹ್ವಾನ, ರಾಜ್ಯಾದಾಯ ಆಧರಿಸಿ ರಾಜಧನ ನಿಗದಿ, ಸವಲತ್ತು ಸ್ಥಾನಮಾನ ನೀಡಲಾಗ್ತದೆ, ಪಟೇಲರಿಂದ ವಿಲೀನ ಕಾರ್ಯ ಪೂರ್ಣ, ಹೈದರಾಬಾದ್, ಜುನಾಗಢ, ಜಮ್ಮು ಕಾಶ್ಮೀರ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಮಾನವ ಹಕ್ಕುಗಳ ಹೋರಾಟಕ್ಕೆ ಸ್ಫೂರ್ತಿಯಾದ ಅಂಶಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ. ಒಂದನೇದಾಗಿ ಅಮೆರಿಕದ ಸ್ವಾತಂತ್ರ್ಯ ಯುದ್ಧ 1976ರಲ್ಲಿ, 1789ರ ಫ್ರಾನ್ಸಿನ ಮಹಾಕ್ರಾಂತಿ, 1917ರ ರಷ್ಯಾ ಕ್ರಾಂತಿ ಮತ್ತು ಭಾರತ ಇನ್ನಿತರ ದೇಶಗಳ ಸ್ವತಂತ್ರ ಹೋರಾಟ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ವಿಶ್ವಸಂಸ್ಥೆಯ ಗುರಿಗಳು ಯಾವ್ಯಾವು ಅಂತ ಹೇಳಿದ್ದಾರೆ. ಸೊ ವಿಶ್ವ ಶಾಂತಿ ಮತ್ತು ಸುಭದ್ರತೆ ಸ್ಥಾಪನೆ ಮಾಡುವುದು, ರಾಷ್ಟ್ರಗಳ ಮಧ್ಯೆ
ಮೈತ್ರಿಯನ್ನು ಬೆಳೆಸುವಂಥದ್ದು, ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆಯ ಹೆಚ್ಚಳ ಮಾಡೋದು, ಜಾಗತಿಕ ಸಮಸ್ಯೆಗಳಿಗೆ ಸಹಾಯಕರ ಪರಿಹಾರ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ನ್ಯಾಯ ಒಡಂಬಡಿಕೆ ಷರತ್ತುಗಳಿಗೆ ಮನ್ನಣೆ, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ ಕೇಂದ್ರವಾಗಿ ಕಾರ್ಯನಿರ್ವಹಣೆ. ಇದಿಷ್ಟು ವಿಶ್ವಸಂಸ್ಥೆಯ ಗುರಿಗಳು. ನೆಕ್ಸ್ಟ್ ಇತ್ತೀಚೆಗೆ ಅಸ್ಪೃಶ್ಯತಾ ಆಚರಣೆಯಂತಹ ಸಾಮಾಜಿಕ ಪಿಡುಕು ಕಡಿಮೆಯಾಗಿದೆ, ನಿರೂಪಿಸಿ. ಸೊ ಯಾಕೆಂತ ಹೇಳಿದ್ರೆ ಸಂವಿಧಾನದಲ್ಲಿ 17ನೇ ವಿಧಿಯನ್ನು ಅಸ್ಪೃಶ್ಯತೆ ಆಚರಣಾ ವಿಧಿಯಾಗಿ ನಿಷೇಧಿಸಲಾಗಿದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಸಮಾನತೆಯ ಹಕ್ಕು, ಸಾರ್ವತ್ರಿಕ ಮತದಾನ, ಶಿಕ್ಷಣ, ರಾಜಕೀಯ ಉದ್ಯೋಗದಲ್ಲಿ ಮೀಸಲಾತಿ, ಅಸ್ಪೃಶ್ಯತೆ ನಿರ್ಮೂಲನೆಗೆ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ, ಎಲ್ಲಾ ನಾಗರಿಕರಿಗೆ ಸಮಾನ ಅವಕಾಶ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ದೊಂಬಿ ಸಮಾಜಘಾತುಕ ಘಟನೆ ಚಟುವಟಿಕೆಯಾಗಿದೆ, ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ದೊಂಬಿಗಳಲ್ಲಿ ಯಾವುದೇ ಉದ್ದೇಶ ಇರೋದಿಲ್ಲ, ಏಕತೆ ಇರೋಲ್ಲ, ವಸ್ತುಗಳ ಧ್ವಂಸ ಮತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತದೆ, ಅಪಾರ ಹಾನಿಯನ್ನ ಉಂಟು ಮಾಡ್ತದೆ, ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿರ್ತದೆ. ಉದಾಹರಣೆಗೆ ಕೋಮುಗಲಭೆ, ಜನಾಂಗೀಯ ಕಲಹ, ಗುಂಪು ಘರ್ಷಣೆಗಳು. ನೆಕ್ಸ್ಟ್ ನಗರ ಪಟ್ಟಣಗಳಲ್ಲಿ ಅಧಿಕವಾಗಿ ಇವು ನಡೀತಾ ಇರ್ತವೆ. ಅನಾಗರಿಕ ನಡವಳಿಕೆ ಮತ್ತು ಅಪರಾಧಿ ಗುಣ, ದೀರ್ಘ ಕಾಲಾವಧಿ ಇವುಗಳು ಇರೋದಿಲ್ಲ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭಾರತ ವ್ಯವಸಾಯದ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ, ಚರ್ಚಿಸಿ. ಈ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ. ಮಾನ್ಸೂನ್ ಮಾರುತಗಳಿಂದ ಕೃಷಿ ನಿಯಂತ್ರಣ, ಮಳೆ ವಿಫಲವಾದರೆ ಬರಗಾಲ ಸಂಭವ, ಅಧಿಕ ಮಳೆಯಿಂದ ಪ್ರವಾಹ ಸಾಧ್ಯತೆ, ಪ್ರಾಣಹಾನಿ ಮತ್ತೆ ಆಸ್ತಿ ನಾಶ. ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡಬದುಗಳ ನಿರ್ಮಾಣ ಮಾಡುವುದು, ಹಂತ ಹಂತ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯ ನಾಶ ತಡೆ, ಅರಣ್ಯ ಬೆಳೆಸಲು ಪ್ರೋತ್ಸಾಹ, ಅತಿಯಾಗಿ ಮೇಯಿಸುವುದಕ್ಕೆ ನಿಯಂತ್ರಣ, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಂಗಳ ನಿರ್ಮಾಣ. 23ನೇ ಪ್ರಶ್ನೆ, ಪಂಚವಾರ್ಷಿಕ ಯೋಜನೆಗಳು ವಿಫಲವಾಗಿವೆ, ವಿಶ್ಲೇಷಿಸಿ. ಸೊ ದುಡಿಯುವ ಜನರಿಗೆ ಉದ್ಯೋಗ ಒದಗಿಸಲು ವಿಫಲವಾಗಿದೆ, ಬಡತನ ಸಂಪೂರ್ಣ ಹೋಗಲಾಡಿಸಿಲ್ಲ, ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗಿದೆ, ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿದೆ, ಮೂಲ ಸೌಕರ್ಯಗಳ ಕೊರತೆ ಹೆಚ್ಚಳವಾಗಿದೆ. ನೆಕ್ಸ್ಟ್ 24ನೇದು, ರಾಷ್ಟ್ರೀಯ ಗ್ರಾಹಕ ಆಯೋಗವನ್ನ ಕುರಿತು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇದರ ಅಧ್ಯಕ್ಷರಾಗಿರ್ತಾರೆ. ಇತರ 4 ಜನ ಸದಸ್ಯತ್ವವನ್ನು ಹೊಂದಿರುತ್ತದೆ. ಸದಸ್ಯರು ಸಾರ್ವಜನಿಕ ವ್ಯವಹಾರ ಅಥವಾ ಆಡಳಿತದಲ್ಲಿ ನಿಪುಣರಾಗಿರ್ತಾರೆ. ಒಬ್ಬರು ಮಹಿಳಾ ಸದಸ್ಯರಿರ್ತಾರೆ. 10 ಕೋಟಿಗಿಂತ ಹೆಚ್ಚಿನ ಮೊತ್ತದ ದೂರನ್ನ ಇಲ್ಲಿ ಸ್ವೀಕಾರ ಮಾಡಲಾಗ್ತದೆ. ಸೊ ಅದಷ್ಟು 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5-6 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ 3 ಅಂಕದ 9 ಪ್ರಶ್ನೆಗಳು ಬರ್ತದೆ. 25ನೇ ಪ್ರಶ್ನೆ, ಬಕ್ಸಾರ್ ಕದನದ ಪರಿಣಾಮಗಳೇನು? ಸೊ ಈ ಪ್ರಶ್ನೆ ತುಂಬಾ ಬಾರಿ ಕೇಳ್ತಾರೆ. ಮೀರ್ ಕಾಸಿಂ ಸಂಯುಕ್ತ ಸೇನೆಗೆ ಸೋಲು. ನೆಕ್ಸ್ಟ್ 2ನೇ, ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕನ್ನು ನೀಡ್ತಾನೆ. ಶಾ ಆಲಂ ಬಂಗಾಳದ ಎಲ್ಲ ಹಕ್ಕುಗಳನ್ನು ಬಿಟ್ಕೊಡ್ತಾನೆ. ಹೌದ್ ನವಾಬ 50 ಲಕ್ಷ ಯುದ್ಧ ನಷ್ಟವನ್ನು ನೀಡ್ತಾನೆ. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ. ಬಂಗಾಳ, ಬಿಹಾರ, ಒರಿಸ್ಸಾ ಬ್ರಿಟಿಷರ ವಶವಾಗ್ತವೆ. ಬ್ರಿಟಿಷರು ಬಂಗಾಳದ ನಿಜವಾದ ಒಡೆಯರಾಗ್ತಾರೆ. ದ್ವಿಮುಖ ಸರ್ಕಾರ ಜಾರಿ ಬರ್ತದೆ. ನೆಕ್ಸ್ಟ್ 2ನೇ ಆಂಗ್ಲೋ ಮೈಸೂರು ಯುದ್ಧದ ಕಾರಣ ಮತ್ತೆ ಪರಿಣಾಮಗಳನ್ನ ಕೇಳಿದ್ದಾರೆ ಮಕ್ಕಳ. ಸೊ ಕಾರಣಗಳು ಇದಿಷ್ಟು, ಪರಿಣಾಮಗಳು ಇಷ್ಟು. ಸೊ ಎರಡನ್ನೂ ಬರೀಬೇಕಾಗುತ್ತೆ. ಯಾಕೆಂದ್ರೆ 3 ಅಂಕಕ್ಕಿರೋದ್ರಿಂದ ಒಂದಕ್ಕೆ 1.5 ಇದಕ್ಕೆ 1.5 3 ಅಂಕಗಳು ಈ ತರ ಡಿವೈಡ್ ಆಗ್ತದೆ. ಹಾಗಾಗಿ ಸಂಪೂರ್ಣವಾಗಿ ಬರ್ಕೊಳ್ಳಿ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಆರ್ಯ ಸಮಾಜದ ಸುಧಾರಣೆಗಳು ಏನೇನು? ಸೊ ವಿಗ್ರಹಾರಾಧನೆಗೆ ವಿರೋಧ, ಜಾತಿ ಪದ್ಧತಿಗೆ ವಿರೋಧ, ಅರ್ಥಹೀನ ಪದ್ಧತಿಗಳ ತಿರಸ್ಕಾರ, ಪುರಾಹಿತಶಾಹಿ ಅಧಿಕಾರಕ್ಕೆ ತಡೆ, ಶುದ್ಧಿ ಚಳುವಳಿ ಆರಂಭ, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ, ಸತ್ಯಾರ್ಥ ಪ್ರಕಾಶ ಕೃತಿ ರಚನೆ, ಜಾತಿಗೆ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ. ಸೊ ಇದೆಲ್ಲ ಆರ್ಯ ಸಮಾಜದ ಸುಧಾರಣೆಗಳು ಆಗಿರ್ತದೆ. 27ನೇ ಪ್ರಶ್ನೆ, 2ನೇ ಮಹಾಯುದ್ಧಕ್ಕೆ ಕಾರಣಗಳು ಏನೇನು? ಸೊ ಮೊದಲನೇ ಮಹಾಯುದ್ಧದ ಸೋಲು, ಅವಮಾನಕರ ಒಪ್ಪಂದಗಳಾಗಿರ್ತವೆ, ರಾಷ್ಟ್ರೀಯವಾದ ಉಗ್ರತೆ, ಉಗ್ರ ರಾಷ್ಟ್ರೀಯತೆಗೆ ಬೆಳವಣಿಗೆ, ಕೈಗಾರಿಕಾ ಉದ್ಯಮಗಳಿಂದ ಧನ ಸಹಾಯ, ಸೇಡು ಮತ್ತೆ ದೇಶಾಭಿಮಾನ, ದುರಭಿಮಾನದ ಚಳುವಳಿ, ಸರ್ವಾಧಿಕಾರಿಗಳಿಗೆ ಬೆಳವಣಿಗೆ ಆಗ್ತದೆ, 2 ವಿರುದ್ಧ ಬಣಗಳ ಉದಯ, ರಾಷ್ಟ್ರ ಸಂಘದ ವಿಫಲತೆ, ಪೋಲೆಂಡ್ನ ಮೇಲೆ ಜರ್ಮನ್ನ ದಾಳಿ. ಸೊ ಇದಿಷ್ಟು 2ನೇ ಮಹಾಯುದ್ಧಕ್ಕೆ ಕಾರಣವಾಗ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಪ್ರಾಮುಖ್ಯತೆಯನ್ನು ವಿವರಿಸಿ. ಸೊ ಏನೆಲ್ಲ ಪ್ರಾಮುಖ್ಯತೆ ಅಂದ್ರೆ ಇದು ಸರ್ಕಾರದ ಆಧಾರ ಸ್ತಂಭವಾಗಿರ್ತದೆ, ಸಾರ್ವಜನಿಕರ ಹಿತಾಸಕ್ತಿಗೆ ರಕ್ಷಣೆಯನ್ನು ನೀಡ್ತದೆ,
ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ, ಶಾಸಕಾಂಗಕ್ಕೆ ಸಹಾಯಕವಾಗಿದೆ, ಕಾರ್ಯಾಂಗಕ್ಕೆ ಸಹಾಯಕವಾಗಿದೆ, ನಿಯೋಜಿತ ಶಾಸನಗಳ ರಚನೆಗೆ ಅನುಕೂಲವಾಗಿದೆ, ಸಾರ್ವಜನಿಕ ನೀತಿ ಅನುಷ್ಠಾನಕ್ಕೆ ಸಹಾಯಕವಾಗಿದೆ. ಇದಿಷ್ಟು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯಾಗುತ್ತದೆ. ನೆಕ್ಸ್ಟ್ ಅಸಂಘಟಿತ ಮತ್ತು ಸಂಘಟಿತಗಾರರ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ. ಇದನ್ನು ಸಹ ತುಂಬಾ ಬಾರಿ ಕೇಳ್ತಾರೆ ಮಕ್ಕಳ. ಸಂಘಟಿತಗಾರರಿಗೆ ಕಾನೂನಿನ ನಿಯಂತ್ರಣ ಇರುತ್ತೆ, ಇವರಿಗೆ ಕಾನೂನಿನ ನಿಯಂತ್ರಣ ಇರಲ್ಲ. ಇವರಿಗೆ ನಿಗದಿತ ವೇತನ ಇದ್ರೆ ಇವರಿಗೆ ಇರೋದಿಲ್ಲ, ಇವರಿಗೆ ಉದ್ಯೋಗದ ಭದ್ರತೆ ಇದ್ರೆ ಇವರಿಗೆ ಯಾವುದೇ ಅಭದ್ರತೆ ಇರೋದಿಲ್ಲ. ಕೆಲಸದ ನಿಶ್ಚಿತ ನಿಯಮಗಳಿರ್ತವೆ, ಇವುಗಳಿಗೆ ಯಾವುದೇ ನಿಯಮ ಇರಲ್ಲ. ಇಲ್ಲಿ ವಿಶೇಷ ಸೌಲಭ್ಯ ಭತ್ಯೆಗಳೆಲ್ಲ ಸಂಘಟಿತ ದುಡಿಮೆಗಾರರಿಗೆ ಸಿಕ್ಕಿದ್ರೆ ಇಲ್ಲಿ ಯಾವುದೇ ರೀತಿಯ ಭತ್ಯೆಗಳು ವಿಶೇಷ ಸೌಲಭ್ಯಗಳು ಅವರಿಗೆ ಸಿಗೋದಿಲ್ಲ. 30ನೇ ಪ್ರಶ್ನೆ, ಅರಣ್ಯ ಕ್ಷೇತ್ರ ದಿನೇ ದಿನೇ ಇಳಿಮುಖವಾಗ್ತಿದೆ, ಸಮರ್ಥಿಸಿ. ಯಾಕೆ ಅಂತ ಹೇಳಿದ್ರೆ ಕೃಷಿಯನ್ನ ವಿಸ್ತರಿಸ್ತಾ ಇದ್ದಾರೆ, ಗಣಿಗಾರಿಕೆ ವಿಸ್ತರಣೆ ಆಗ್ತಾ ಇದೆ, ನೀರಾವರಿ ಯೋಜನೆಗಳು, ಹೈನುಗಾರಿಕೆ, ಕಾಡ್ಗಿಚ್ಚು, ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣ, ಇವೆಲ್ಲದರಿಂದ ಏನಾಗ್ತಾ ಇದೆ, ಅರಣ್ಯ ದಿನೇ ದಿನೇ ಕುಸಿತಾ ಇದೆ. 31ನೇ ಪ್ರಶ್ನೆ, ರಸ್ತೆ ಸಾರಿಗೆಯು ರೈಲು ಸಾರಿಗೆಗಿಂತ ಉತ್ತಮವಾಗಿದೆ, ಸ್ಪಷ್ಟೀಕರಿಸಿ. ಹೌದು, ಯಾಕೆಂತ ಹೇಳಿದ್ರೆ ಹಳ್ಳಿ ಮತ್ತು ಕೃಷಿ ಅಭಿವೃದ್ಧಿಗೆ ಇದು ಅಗತ್ಯ. ರಸ್ತೆ ಸಾರಿಗೆ ರೈತರು ಬೆಳೆದಂತಹ ಉತ್ಪನ್ನ ಮಾರುಕಟ್ಟೆಗೆ ಸಾಗಿಸಲು ಸಹ ರಸ್ತೆ ಸಾರಿಗೆ ಅವಶ್ಯಕವಾಗಿದೆ. ಹಳ್ಳಿಯ ಅವಶ್ಯಕ ವಸ್ತು ಪೂರೈಕೆಗೆ ಇದು ಅವಶ್ಯಕ. ರೈಲು ಸಾರಿಗೆಗೆ ಪೂರಕ, ಸರಕು ಸಾಗಾಣಿಕೆಗೆ ಸಹಾಯಕ, ಗಣಿಗಾರಿಕೆ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕ, ತ್ವರಿತ ಆರ್ಥಿಕ ಅಭಿವೃದ್ಧಿಗೂ ಸಹ ಸಹಾಯಕವಾಗಿದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಬಿಟ್ಟು ನಮಗೆ ಚಂಡಮಾರುತದ ಮುನ್ನೆಚ್ಚರಿಕೆಗಳಿಗೆ ನಿಮ್ಮ ಸಲಹೆಗಳೇನು ಅಂತ ಹೇಳಿ ಕೇಳಿದ್ದಾರೆ. ಸೊ ಏನಿಲ್ಲ, ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು, ಜನರ ಸ್ಥಳಾಂತರಕ್ಕೆ ಸಾರಿಗೆ ವ್ಯವಸ್ಥೆ ನೀಡುವುದು, ಚಂಡಮಾರುತಗಳ ಪ್ರದೇಶದಿಂದ ರೈಲು ಬಸ್ಸು ಮಾರ್ಗ ಬದಲಾವಣೆ ಮಾಡುವಂಥದ್ದು, ಸಮೂಹ ಮಾಧ್ಯಮದ ಮೂಲಕ ಚಂಡಮಾರುತದ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸುವುದು, ಅಗತ್ಯ ಸೇನಾ ತುಕಟಿಯನ್ನು ಸಿದ್ಧವಾಗಿ ಇಟ್ಕೊಳ್ಳೋದು, ಸಾಕಷ್ಟು ಸಿಹಿ ನೀರು ಮತ್ತು ಉಡುಪುಗಳನ್ನು ಸಂಗ್ರಹಿಸಿಕೊಳ್ಳುವುದು, ಔಷಧ ಮತ್ತು ವೈದ್ಯಕೀಯ ನೆರವಿಗೆ ಸಿದ್ಧತೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳಾ ಸ್ವಯಂ ಸಹಾಯಕ ಸಂಘಗಳ ಪಾತ್ರವನ್ನು ಕೇಳಿದ್ದಾರೆ. ಸೊ ಮಹಿಳಾ ಸಬಲೀಕರಣ, ಬಡ ಮಹಿಳೆಯರ ಸಂಘಟನೆ, ಆರ್ಥಿಕ ಸ್ವಾವಲಂಬನೆ, ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗಿ, ಉಳಿತಾಯ ಸಂಗ್ರಹ, ಸಾಲ ವಸೂಲಾತಿಯಲ್ಲಿ ಸಾಧನೆ, ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ, ಸ್ವಚ್ಛ ಮತ್ತು ಪ್ರಗತಿಪರ ಸಮಾಜದ ನಿರ್ಮಾಣ. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ತಿಳಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮೇಲೆ ಬರ್ತಿದೆಯಲ್ಲ, ಇದಿಷ್ಟನ್ನ ಬರ್ತ್ಕೊಳ್ಳಿ. ಸೊ ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ಆನ್ಸರ್ ಅನ್ನ ಕೊಟ್ಟಿರ್ತಾರೆ. ಸೊ ಸಮ್ಟೈಮ್ಸ್ ಇಲ್ಲ ಅಂದ್ರೆ ಮಾತ್ರ ಪ್ರಶ್ನೆಗಳು ವಿತ್ ಆನ್ಸರ್ಸ್ ಎಲ್ಲಾನು ಬರ್ಕೊಳ್ಳಿ ಮಕ್ಕಳ. ಸೊ ವೆರಿ ಇಂಪಾರ್ಟೆಂಟ್, ಪೂರ್ತಿ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 33ನೇದು ಬ್ಯಾಂಕ್ನ ಗುಣಲಕ್ಷಣಗಳನ್ನು ತಿಳಿಸಿ. ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬ ಬಾರಿ ರಿಪೀಟ್ ಆಗೋ ಪ್ರಶ್ನೆಗಳು, ಹಾಗಾಗಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಹಣದ ವಹಿವಾಟನ್ನು ಮಾಡ್ತದೆ, ಠೇವಣಿ ಅಂಗೀಕಾರ, ಏಜೆಂಟ್ಗಳು, ಹೆಸರನ್ನು ಗುರುತಿಸುವಂಥದ್ದು, ಸಂಬಂಧ ಕಲ್ಪಿಸುವ ಕೊಂಡಿಯಾಗಿದೆ, ವ್ಯಕ್ತಿ ಸಂಸ್ಥೆ ಕಂಪನಿಗೆ ಸಹಾಯವನ್ನು ಮಾಡ್ತದೆ, ಸಾಲವನ್ನು ಕೊಡ್ತದೆ, ಲಾಭ ಮತ್ತು ಸೇವಾ ಭಾವನೆಯನ್ನು ಇರ್ತದೆ, ಬ್ಯಾಂಕಿಂಗಿಗೆ ವ್ಯವಹಾರವನ್ನು ಕಲ್ಪಿಸ್ಕೊಡ್ತದೆ. ಇದೆಲ್ಲ ಬ್ಯಾಂಕ್ನ ಲಕ್ಷಣಗಳಾಗಿರ್ತವೆ. ಅದೇ ಪ್ರಶ್ನೆಗೆ ಆಪ್ಷನ್ ಕೇಳಿ ಉದ್ಯಮಿಯ ಲಕ್ಷಣಗಳನ್ನ ಕೇಳಿದರೆ ಅವರು ಸೃಜನಾತ್ಮಕನಾಗಿರಬೇಕು, ಕ್ರಿಯಾತ್ಮಕನಾಗಿರಬೇಕು, ನಾಯಕತ್ವದ ಗುಣ, ಗುರಿ ಮುಟ್ಟುವಿಕೆ, ವಚನಬದ್ಧತೆ, ಗುಂಪು ಕಟ್ಟುವುದು, ನಿರ್ಧಾರ ಕೈಗೆತ್ತಿಕೊಳ್ಳುವುದು, ಪ್ರಚೋದನೆಗೆ ಸಾಧನೆ, ನಷ್ಟಭರಿತಕ್ಕೆ ಸಿದ್ಧ, ಸಮಸ್ಯೆಗೆ ಪರಿಹಾರ, ಇವೆಲ್ಲ ಗುಣವನ್ನು ಒಬ್ಬ ಉತ್ತಮವಾದಂತಹ ಉದ್ಯಮಶೀಲತೆಯ ಗುಣಲಕ್ಷಣಗಳಾಗಿರ್ತವೆ. ಸೊ ಅದಷ್ಟು 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನ್ 8-10 ವಾಕ್ಯಗಳಲ್ಲಿ ಉತ್ತರಿಸಲಿ. ಇಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತದೆ. 34ನೇದು, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಹೊಸ ತಲೆಮಾರನ್ನ ಸೃಷ್ಟಿಸಿತು, ಹೇಗೆ ಅಂತ ಕೇಳಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಇದು ಭಾರತೀಯರಿಗೆ ಆಧುನಿಕ ಜಾತ್ಯತೀತತೆ ಮತ್ತೆ ಪ್ರಜಾಪ್ರಭುತ್ವದ ಹೊಸ ಪರಿಚಯವನ್ನ ಮಾಡಿಕೊಡ್ತದೆ. ಭಾರತೀಯರಲ್ಲಿ ರಾಷ್ಟ್ರೀಯವಾದ ಮನೋಭಾವ ಬೆಳವಣಿಗೆ ಆಗ್ತದೆ. ಸ್ಥಳೀಯ ಭಾಷೆ, ಸಾಹಿತ್ಯ, ರಚನೆಗೆ ಪ್ರೋತ್ಸಾಹ ನೀಡ್ತದೆ. ವೃತ್ತಿಪತ್ರಿಕೆಗಳ ಉದಯ ಮತ್ತು ಬೆಳವಣಿಗೆ ಆಗ್ತದೆ. ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳವಣಿಗೆ ಆಗ್ತದೆ. ಸ್ವತಂತ್ರ ಚಳುವಳಿಯ ಮೇಲೆ ಪ್ರಭಾವ ಬೀರುತ್ತದೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಆರಂಭವಾಗ್ತದೆ. ಭಾರತೀಯರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗ್ತದೆ. ಭಾರತೀಯರಲ್ಲಿ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಅರಿವು ಉಂಟಾಗ್ತದೆ. ಹೊಸ ತಲೆಮಾರು ಸೃಷ್ಟಿಯಾಗ್ತದೆ. ಸೊ ಇದೆಲ್ಲ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳಾಗ್ತವೆ. ನೆಕ್ಸ್ಟ್ 35ನೇ ಪ್ರಶ್ನೆ, 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಿರೀಕ್ಷಿತ ಯಶಸ್ಸನ್ನ ಕಾಣಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಆ ದಂಗೆ
ಭಾರತದಾದ್ಯಂತ ವ್ಯಾಪಿಸಿರಲಿಲ್ಲ. ದೇಶೀಯ ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿ ಮತ್ತು ಹಕ್ಕಿಗಾಗಿ ಅದು ನಡೆದಂತಹ ಒಂದು ಹೋರಾಟವಾಗಿರ್ತದೆ. ಮತ್ತು ಇದು ಯೋಜಿತ ದಂಗೆ ಆಗಿರಲಿಲ್ಲ. ಅನಿರೀಕ್ಷಿತ ಕಾರಣಗಳಿಂದ ಇದು ಉಂಟಾಗ್ತದೆ. ಭಾರತೀಯರ ಸೈನಿಕರಲ್ಲಿ ಭಿನ್ನತೆ ಇರ್ತದೆ. ಸೂಕ್ತ ಮಾರ್ಗದರ್ಶನ ಆಗಲಿ, ಸಂಘಟನೆ ಕೊರತೆ ಇತ್ತು. ಇದರಲ್ಲಿ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ಯುದ್ಧ ತಂತ್ರಗಳು ಮತ್ತು ಸೈನಿಕರ ಪರಿಣಿತಿನೇ ಇರಲಿಲ್ಲ. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದಂತಹ ನಿಷ್ಠೆಯಾಗಿತ್ತು. ಸೈನಿಕರು ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸ್ವತಂತ್ರ ಹೋರಾಟದಲ್ಲಿ ತಿಲಕರ ಪಾತ್ರ ಕೇಳಿದರೆ. ಸೊ ಇವರು ತೀವ್ರವಾದಿ ಬಣದ ಪ್ರಮುಖ ನಾಯಕರಾಗಿರ್ತಾರೆ. ಬಂಗಾಳದ ವಿಭಜನೆಯ ವಿರುದ್ಧ ಹೋರಾಡ್ತಾರೆ. ಸ್ವದೇಶಿ ಚಳುವಳಿಗಳಲ್ಲಿ ಭಾಗಿಯಾಗ್ತಾರೆ. ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆಂದು ಘೋಷಿಸ್ತಾರೆ. ಸ್ವತಂತ್ರ ಹೋರಾಟಕ್ಕೆ, ಜನರ ಸಂಘಟನೆಗೆ, ಧಾರ್ಮಿಕ ಆಚರಣೆಗಳ ಮೂಲಕ ಜನಗಳನ್ನು ಸಂಘಟಿಸ್ತಾರೆ. ಕ್ರಾಂತಿಕಾರಿ ಬರವಣಿಗೆಗಳ ಮೂಲಕ ಸ್ವತಂತ್ರ ಹೋರಾಟದ ಬಗ್ಗೆ ಕರೆ ನೀಡ್ತಾರೆ. ಕೇಸರಿ ಮರಾಠ ಪತ್ರಿಕೆಗಳ ಪ್ರಕಟಣೆ ಮತ್ತೆ ಬ್ರಿಟಿಷರಿಂದ ಬಂಧನಕ್ಕೆ ಒಳಗಾಗ್ತಾರೆ. 36ನೇ ಪ್ರಶ್ನೆ, ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವ್ಯಾವು? ಸೊ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಸ್ಥಾಪಿಸಿದೆ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಮೀಸಲಾತಿ ನೀಡಲಾಗಿದೆ. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಗಳ ಸ್ಥಾಪನೆಯಾಗಿದೆ. ಕೇಂದ್ರ ಮತ್ತು ಕೇಂದ್ರದಲ್ಲಿ ಮಹಿಳಾ ಆಯೋಗ ಸ್ಥಾಪನೆಯಾಗಿದೆ. ಅಷ್ಟೇ ಅಲ್ಲ, ರಾಜ್ಯ ಮಹಿಳಾ ಆಯೋಗ ಸ್ಥಾಪನೆ. ಸಖಿ ಒನ್ ಸಾಫ್ಟ್ವೇರ್ ಸೆಂಟರ್ ಆರಂಭವಾಗಿದೆ. ಕೌಟುಂಬಿಕ ದೌರ್ಜನ್ಯ ರಕ್ಷಣಾ ಕಾಯ್ದೆ 2005ರಲ್ಲಿ ಜಾರಿಯಾಗಿದೆ. ನೆಕ್ಸ್ಟ್, ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ. ಕರ್ನಾಟಕ ಸ್ಥಳೀಯ ಸಂಸ್ಥೆಗಳಲ್ಲಿ 50% ಮೀಸಲಾತಿ. ಮಹಿಳಾ ಸಹಾಯವಾಣಿ 1991 ಸೌಲಭ್ಯ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂಗೀಕಾರ. ಇದೆಲ್ಲ ಸರ್ಕಾರ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳು. ನೆಕ್ಸ್ಟ್ 37ನೇ ಪ್ರಶ್ನೆ, ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಸೊ ಪ್ರಾಕೃತಿಕ ಅಂಶ, ಆರ್ಥಿಕ ಅಂಶ, ಸಾಮಾಜಿಕ ಅಂಶಗಳು ಮತ್ತು ಇತರೆ ಅಂಶಗಳು. ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಈ ಪ್ರಶ್ನೆಗೆ ಬರೆದ್ರೆ ನಿಮಗೆ 4 ಅಂಕ ಸಿಗ್ತದೆ ಮಕ್ಕಳ. ಆ್ಯಂಡ್ ಲಾಸ್ಟ್ ಮೇನ್, ನಿಮಗಲ್ಲಿ ಭಾರತದ ನಕ್ಷೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಗುರುತಿಸ್ಬೇಕು. ಸೊ ಇಲ್ಲಿ ಯಾವುದಾದ್ರೂ 5 ಭಾಗಗಳನ್ನು ಗುರುತಿಸ್ಬೇಕಾಗುತ್ತೆ ಮಕ್ಕಳ. ಸೊ ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಎ 23.5 ಡಿಗ್ರಿ ಅಕ್ಷಾಂಶ ಇದು. ನೆಕ್ಸ್ಟ್ ಬಿ ತುಂಗಾಭದ್ರಾ ಜಲಾಶಯ ಯೋಜನೆ. ನೆಕ್ಸ್ಟ್ ಸಿ ರೋಕೆಲ್ಲಾ ಇದು. ನೆಕ್ಸ್ಟ್ ಡಿ ಬಂದು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇ ಬಂದು ಇಂದಿರಾ ಪಾಯಿಂಟ್. ಎಫ್ ಬಾಕ್ರಾನಂಗಲ್ ಆ್ಯಂಡ್ ಜಿ ನೇಪಾಳ. ಸೊ ಎಲ್ಲ ಮಾರ್ಕಿಂಗನ್ನು ಕಲ್ತ್ಕೊಳ್ಳಿ ಮಕ್ಕಳು, ಯಾಕೆಂದರೆ ಈಸಿಯಾಗಿ 5 ಅಂಕಗಳನ್ನು ಗಳಿಸ್ಬೋದು. ಯಾಕೆಂದರೆ ಭಾರತದ ಮ್ಯಾಪನ್ನು ಅವರೇ ಕೊಟ್ಟಿರ್ತಾರೆ, ಹಾಗಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮ್ಮ ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.